ಇದು ಫ್ರೀಡಮ್ ಟಿವಿಯ ಒಂದು ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂದರೆ ಒಂದು ನಗರಸಭೆಯ ಬಗ್ಗೆ ನಾವು ಸುದ್ದಿಯನ್ನು ಮಾಡಿದ್ವಿ. ನಗರಸಭೆಯಲ್ಲಿ ಒಂದು ಅವ್ಯವಸ್ಥೆ ಇತ್ತು ಮತ್ತು ಸ್ವಚ್ಛತೆ ಕೂಡ ಇರಲಿಲ್ಲ ಅನ್ನುವಂಥ ಒಂದು ವರದಿ ಪ್ರಸಾರ ಆಗಿತ್ತು ಫ್ರೀಡಮ್ ಟಿವಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪ್ಯಾಕ್ಟ್ ಆಗಿದೆ. ನಗರಸಭೆಯ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾವು ಮಾಡಿದಂತಹ ಒಂದು ವರದಿಗೆ ಸ್ಪಂದಿಸಿದ್ದಾರೆ. ಫ್ರೀಡಮ್ ಟಿವಿ ವರದಿಗೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ನಗರಸಭೆ ಸಂಕೀರ್ಣವನ್ನು ಸ್ವಚ್ಛಗೊಳಿಸಿದ್ದಾರೆ. ಏನು ಫ್ರೀಡಮ್ ಟಿವಿ ವರದಿ ಮಾಡಿತ್ತು, ಯಾದಗಿರಿಯ ಒಂದು ನಗರಸಭೆ ಸಂಕೀರ್ಣ ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗಿತ್ತು ಅಂತ ಹೇಳಿ ವರದಿಯನ್ನು ಮಾಡಿದ್ವಿ. ಒಂದು ವಾರದಲ್ಲೇ ಸ್ವಚ್ಛಗೊಳಿಸಬೇಕು ಅಂತ ಫ್ರೀಡಮ್ ಟಿವಿ ವರದಿಯನ್ನು ಮಾಡಲಾಗಿತ್ತು. ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಅವರು ಆರೋಪಿಸಿದರು. ಈ ಒಂದು ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತರಾದಂಥ ಉಮೇಶ್ ಜಾಧವ್ ಏನಿದ್ದಾರೆ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಸ್ಪಂದನೆ ಮಾಡಿ ಸಂಕೀರ್ಣದ ಸುತ್ತಲೂ ಕೂಡ ಲೈಟಿನ ವ್ಯವಸ್ಥೆಯನ್ನು ಮತ್ತು ಅದಕ್ಕೆ ಕಾವಲುಗಾರನ ಕೂಡ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಭರವಸೆಯನ್ನು ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರನ್ನು ನೇಮಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು. ಸ್ವಚ್ಛತೆಯನ್ನು ಎಲ್ಲ ಒಂದು ಮಾಡಿ 24 ಗಂಟೆಗಳಲ್ಲೇ ಸ್ವಚ್ಛತೆಗೊಳಿಸಿದ್ದಕ್ಕೆ, ಸ್ವಚ್ಛ ಮಾಡಿದ್ದಕ್ಕೆ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿನ ಆಡಳಿತಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಇದು ಫ್ರೀಡಮ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ. ಕೆಲ ದಿನಗಳ ಹಿಂದೆ ವರದಿ ಮಾಡಿದ್ವಿ. ನಗರಸಭೆಯ ಸಂಕೀರ್ಣ ಅನೈತಿಕ ಒಂದು ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಸಾಕಷ್ಟು ಜನರು ಬಂದು ಅಲ್ಲಿ ಕುಡಿಯೋದು ಮತ್ತು ಸುಮ್ಮನೆ ಮಲಗೋದು ಆ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಎಲ್ಲಂದರಲ್ಲಿ ಕಸ ಬಿದ್ದಿತ್ತು, ಸ್ವಚ್ಛತೆ ಅನ್ನೋದೇ ಇರಲಿಲ್ಲ. ಹೀಗಾಗಿ ಅವನ್ನ ಕ್ಲೀನ್ ಮಾಡಿ ಒಂದು ಮಳಿಗೆಗಳನ್ನು ಬಾಡಿಗೆಗಾದರೂ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಅದೇ ವಿಚಾರ ಏನು ನಮ್ಮ ಫ್ರೀಡಮ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಅವರ ಕಿವಿಗೆ ಬಿದ್ದಿದೆ, ಅಧಿಕಾರಿಗಳ ಕಿವಿಗೆ. ಅವರು ಸ್ವಚ್ಛತೆ ಕಾರ್ಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ವ್ಯಾಪಾರಕ್ಕಾಗಿ ಮಳಿಗೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರಂತೆ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರತಕ್ಕಂಥ ನಗರಸಭೆ ಸಂಕೀರ್ಣ ಇಲ್ಲೇನಾದ್ರೆ ರಾತ್ರಿಗೆಲ್ಲ ಅನೈತಿಕ ಚಟುವಟಿಕೆ ತಾಣ ಆಗಿದ್ದು, ಸ್ವಚ್ಛ ಇರಲಾರ್ದೆ ಗಬ್ಬೆದ್ದು ನಾರ್ತಿತ್ತು. ಇದರ ತಕ್ಷಣ ಸ್ವಚ್ಛಗೊಳಿಸಿ ಸಾರ್ವಜನಿಕರು ಯಾವುದೋ ಹರಾಜು ಮುಖಾಂತರ ವಿತರಣೆ ಮಾಡಂತೇಳಿ ಮಾಡಬೇಕು. ಮತ್ತು ಇಲ್ಲಾಂದರೆ ಮುಂಬಡೆ ಇರ್ತಕ್ಕಂಥ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಒಂದು ವಾರ ಗಡುವು ನೀಡಿತು. ಆದರೆ ಒಂದು ವಾರಲ್ಲಿ 24 ಗಂಟೆಗಳಲ್ಲೇ ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಎಲ್ಲರೂ ಏನದ ಯಾವುದು ನಗರಸಭೆ ಕಾರ್ಮಿಕರನ್ನು ಕಳಿಸಿ ಸ್ವಚ್ಛ ಮಾಡುವುದರಲ್ಲಿ ಮುಂದಾಗಿರ್ತಕ್ಕಂಥದ್ದು. ಇದು ನಮ್ಮ ಹೋರಾಟಕ್ಕೆ ಚಿಕ್ಕಂತ ಜಯ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ನಗರಸಭೆ ಯಾವುದು ನಗರಸಭೆ ಪೌರಾಯುಕ್ತರಿಗೆ ಧನ್ಯವಾದ. ಮತ್ತು ಆ ಕಾರ್ಮಿಕರು ಕೂಡ ಇವತ್ತೇನಾದ ಕೆಲಸ ಮಾಡೋಕ್ಕೆ ಧನ್ಯವಾದ. ಆದರೆ ಇದು ಇಷ್ಟಕ್ಕೆ ಬಿಟ್ಟರೆ ನಾವು ಬಿಡಲ್ಲ. ನಮ್ಮದು ಹೋರಾಟ ಇವಾಗ ನಿರಂತರ ಮಳೆನಿಂದ ಎಲ್ಲಿ ಬಂತಲೇ ಪಾಚಗಟ್ಟಿದ ಎಲ್ಲನೂ ಸರಿಯಾಗಿ ಪಾಚಗಟ್ಟಿದ್ದೆಲ್ಲ ಸ್ವಚ್ಛಗೊಳಿಸಿ ಮತ್ತೆ ಕಲರಿಂಗ್ ಮಾಡಿಕೇಸಿ ಇದು ಟೆಂಡರ್ ಮುಖಾಂತರ ಯಾವುದು ಟೆಂಡರ್ ಮುಖಾಂತರ ಜನರಿಗೆ ಸಾರ್ವಜನಿಕರು ವಿತರಣೆ ಮಾಡಿದರೆ ಇದರಿಂದ 1-1.5 ಲಕ್ಷ ತನಕ ಇವ್ರಿಗೆ ಏನದ ಆದಾಯ ಬರ್ತದೆ. ಮತ್ತು ಸಾರ್ವಜನಿಕರ ಸಂಪರ್ಕ ಇದ್ರ ಮೇಲ್ಗಡೆ ಬರಲಾರ್ದಂಗೆ ಸುತ್ತಗಡೆಲ್ಲ ಲೈಟ್ನ ವ್ಯವಸ್ಥೆ ಆಗಬೇಕು. ಮತ್ತು CC ಕ್ಯಾಮ್ರಾ ಆಡಿಸಿ ಇಲ್ಲಿ ಯಾರು ಏನದಂದ್ರೆ ಅನೈತಿಕ ಚಟುವಟಿಕೆ ನಡೆಯದಂತೆ ಕಠಿಣ ಕ್ರಮ ಮತ್ತು ರಾತ್ರಿಗೆ ಏನೋ ಒಬ್ಬರು ವಾಚ್ಮನ್ ಮಾಡ್ತಕ್ಕಂಥ ಕೆಲಸಕ್ಕೆ, ವಾಚ್ಮನ್ ನೇಮಕ ಮಾಡ್ತಕ್ಕಂಥ ಕೆಲಸಕ್ಕೆ ನಗರಸಭೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ. ನಗರಸಭೆ ಯಾದಗಿರಿ ಚಿತ್ತಾಪುರ ರಸ್ತೆಯಲ್ಲಿ ಇರುವ ಹಳೆ ಕಟ್ಟಡ ನಮ್ಮ ಪೂರ ಹೊಲಸು ಇದಾಗಿತ್ತು. ನಮ್ಮ ಗೌರವ ಉಮೇಶ್ ಮುದ್ನಾಳ ಗಮನಕ್ಕೆ ತಂದ ಮೇಲೆ ಇದು ಒಂದು ವಾರ ಬಂದು ಗಡುವು ಕೊಟ್ಟಿದ್ರು ಉಮೇಶ್ ಮುದ್ನಾಳ್ ಅವರು. ಎಲ್ಲ ಬಂದು ಸಾಫ್ ಮಾಡಿ 24 ತಾಸಲ್ಲಿ ಸಾಫ್ ಮಾಡಿರೋದು. ಈ ಸಾಫ್ ಮಾಡಿದರೆ ಇಲ್ಲಿಗೆ ಮುಗಿಯಲಿದು. ಇದೆಲ್ಲ ಕಲರಿಂಗ್ ಮಾಡಿ ಎಲ್ಲರಿಗೆ ಮಳಿಗೆಗಳನ್ನು ಯಾರಿಗಿನ ಹರಾಜು ಮಾಡಿ ಹಣ್ಣು ಹಂಪು ರೋಡಿಗೆ ಮಾರಕತ್ತಾರ. ಅವ್ರಿಗೆ ಒಂದು ಕಾಯಿಪಲ್ಯ ಮಾರ್ಕೆಟ್ ಕೊಟ್ರೆ ಸರ್ಕಾರಕ್ಕೂ ಅನುಕೂಲ ಆಗ್ತದೆ, ನಮ್ಮ ಮನುಷ್ಯ ನಗರಸಭೆಗೆ ಒಂದು ಇದೂ ಅನುಕೂಲ ಆಗ್ತದೆ. ಇದು ಇನ್ನೂ ಇದು ಇಲ್ಲಿಗೆ ಬಿಟ್ರೆ ಆಗಲ್ಲ. ಇದು ನಗರಸಭೆ ಇನ್ನೊಂದ್ಸತಿ ಇದು ಮಾಡಿಕೊಂಡು ಬೇಗ ಇದು ಹರಾಜು ಮಾಡಕ್ಕಾಗಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ಶರಣು. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರತಕ್ಕಂಥ ನಗರಸಭೆ ಸಂಕೀರ್ಣ ಇಲ್ಲೇನಾದ್ರೆ ರಾತ್ರಿಗೆಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.